ಹಾಗಂದ್ರೆ ಅಗ್ನಿ ಮೂಲೆ, ಕುಬೇರ ಮೂಲೆ, ಧನಸುಳ್ಳ. ಕುಬೇರ ಮೂಲೆ ಅಂತಂದ್ರೆ ದುಡ್ಡು ಬರುವಂತ ಮೂಲೆ ಅಂತ ಅನ್ಕೋಬಾರ್ದು. ಈ ಸ್ಥಳ ಪವಿತ್ರವಾದ್ದು, ಈ ಸ್ಥಳ ಪವಿತ್ರ ಅಲ್ಲದ್ದು. ನೀವು ಸೌತ್ ನಿಂದ ನಾರ್ತ್ಗೆ ಅಪ್ ಹತ್ತಬೇಡಿ. ಜ್ಯೋತಿಷಿಗಳು ಏನೋ ಆಧಾರ ಇಲ್ಲದೆ ಮಾತಾಡ್ತಿದಾರ. ಪ್ರತಿನಿಧಿ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಯೋಗಾತ್ಮ ಶ್ರೀಹರಿ ಅವರು ನಮ್ಮ ಜೊತೆ ಇದ್ದಾರೆ. ಸಾಮಾನ್ಯವಾಗಿ ನಾವು ಜ್ಯೋತಿಷ್ಯ, ವಾಸ್ತುಶಾಸ್ತ್ರದ ಬಗ್ಗೆ ಮಾತನಾಡುವಾಗ ಒಂದಷ್ಟು ಬೇರೆಯವರ ಮೇಲೆ ಡಿಪೆಂಡ್ ಆಗ್ತೀವಿ ಮತ್ತು ಬೇರೆಯವರು ಹೇಳಿದ ಮಾತುಗಳನ್ನೇ ಕೇಳಿ ಅವ್ರು ಹೇಳಿದ ಹಾಗೆ ಅನುಸರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಅದರಲ್ಲಿ ವಾಸ್ತು ಎಷ್ಟು, ವಾಸ್ತವ ಎಷ್ಟು ಅನ್ನೋದನ್ನ ಯೋಚನೆ ಮಾಡೋಣ. ಅದರ ಬಗ್ಗೆ ಒಂದಷ್ಟು ಹೊತ್ತು ಶ್ರೀಹರಿ ಸರ್ ಜೊತೆ ಮಾತನಾಡೋಣ. ನಮಸ್ಕಾರ ಸರ್, ತಮಗೆ ಸ್ವಾಗತ. ನಮಸ್ತೆ. ಸ್ವಾಗತ. ಸಾಮಾನ್ಯವಾಗಿ ನಾವು ಈ ದಿಕ್ಕು ಒಳ್ಳೆಯದು, ಈ ದಿಕ್ಕು ಸರಿ ಇಲ್ಲ, ಈ ಸ್ಥಳ ಪವಿತ್ರವಾದ್ದು, ಈ ಸ್ಥಳ ಪವಿತ್ರ ಅಲ್ಲದ್ದು, ಆ ತರ ನಮ್ಮ ಇರುವ ನಡೆದಾಡೋ ಜಾಗದಲ್ಲಿ ವ್ಯತ್ಯಾಸಗಳು ಇರೋದಕ್ಕೆ ಸಾಧ್ಯವ? ಜಾಗ ಎಲ್ಲವೂ ಒಂದೇ ಅಲ್ವಾ? ಯಾರು ಬರ್ತಾರೆ ಅನ್ನೋದ್ರ ಮೇಲೆ. ಈಗ ಈ ಸೀಟಲ್ಲಿ ನಾನು ಕೂತಿದ್ದೀನಿ. ಈ ಸೀಟಲ್ಲಿ ನಾಳೆ ಸಿದ್ದರಾಮಯ್ಯ ಅವರು, ಮುಖೇಶ್ ಅಂಬಾನಿನೋ, ಅಜೀಂ ಪ್ರೇಮ್ಜಿನೋ, ಮೋದಿ ಅವರು ಕೂತಾಗ ಇಲ್ಲಿನ ವರ್ಚಸ್ಸೇ ಬೇರೆ. ಸೊ ಇಲ್ಲಿ ನಾನು ಕೂತಿದ್ದೀನಿ, ನನ್ನ ವರ್ಚಸ್ಸು ಅಷ್ಟೇ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ದಿಕ್ಕು ಅಥವಾ ಜಾಗ ಅಥವಾ ಕೂತ್ಕೊಳ್ಳೋದು ಇದೆಲ್ಲವೂ ಕೂಡ ವ್ಯಕ್ತಿಗತ ಅಷ್ಟೇ. ವಾಸ್ತು ನಾನು 2002-03 ಒಂದು ಕೋರ್ಸ್ ಮಾಡಬೇಕಾಯ್ತು, ಅಸ್ಟ್ರಾಲಜಿ ಮತ್ತು ವಾಸ್ತು. ಅಲ್ಲಿ ನಮಗೆ ಹೇಳಿಕೊಟ್ಟಿತ್ತು ತುಂಬ ಸೈಂಟಿಫಿಕ್ ಆಗಿ ಕನ್ವೀನಿಯನ್ಸಸ್ ಆ್ಯಂಡ್ ಇನ್ಕನ್ವೀನಿಯನ್ಸಸ್ ಅಂತ. ಅನುಕೂಲ, ಅನಾನುಕೂಲ ಅಂತ ಎರಡೇ ಕ್ಯಾಟಗರಿ ಇರೋದು. ಅನುಕೂಲಕ್ಕೆ ಬರೋದು ಎಲ್ಲವೂ ನಾವು ವಾಸ್ತು ಅಂತ ಕರೆದ್ವಿ. ಅನಾನುಕೂಲ ಎಲ್ಲವೂ ವಾಸ್ತು ಅಲ್ಲ ಅಂತ ಹೇಳಿದ್ವಿ ಅಷ್ಟೆ. ಹಾಗೆ ನಾವೆಲ್ಲ ಕ್ಯಾಟಗರೈಸ್ ಮಾಡ್ಕೊಂಡು ಬರ್ಬೋದು. ಈ ಅನುಕೂಲದಲ್ಲಿ ಗೊತ್ತಿರುವ ಅನುಕೂಲ, ಗೊತ್ತಿಲ್ಲದೆ ಇರುವ ಅನುಕೂಲ, ಇನ್ನು 2 ಕ್ಯಾಟಗರಿ. ಅನಾನುಕೂಲದಲ್ಲಿ ಗೊತ್ತಿರುವ ಅನಾನುಕೂಲ, ಗೊತ್ತಿಲ್ಲದೆ ಇರುವ ಅನಾನುಕೂಲ ಅಂತ. ಈ ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಮನೆ ಕಟ್ಟಬೇಡಿ ಅಂತ ಹೇಳ್ತಾರೆ. ಯಾಕೆ? ಕಾಮನ್ ಸೆನ್ಸ್. ಜನ ಬರ್ತಾರೆ, ತುಂಬ ವೆಹಿಕಲ್ ಪಾರ್ಕಿಂಗ್ ಆಗುತ್ತೆ, ಶಬ್ದ ಆಗುತ್ತೆ, ಗಲೀಜಾಗತ್ತೆ. ಇದೆಲ್ಲವೂ ಕೂಡ ಗೊತ್ತಿರುವ ಅನಾನುಕೂಲ. ಹಾಗಾಗಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಮನೆ ತಗೋಬೇಡಿ. ಇವ್ರ ಗಾಡಿ ತೆಗಿಬೇಕು ಅಂದರೆ ಆಗೋದಿಲ್ಲ. ಈಗ ನಮ್ಮ ಮನೆ ಗಾಡಿ ತೆಗಿಬೇಕು, ಪಕ್ಕದಲ್ಲಿ ದೇವಸ್ಥಾನ ಇದೆ ಅಂದರೆ ನನ್ನ ಕೈಲಾಗಲ್ಲ. ರಾತ್ರಿ 11 ಗಂಟೆಗೆ ಮಲಗೋಕ್ಕಾಗಲ್ಲ. ಯಾವತ್ತೋ ಒಂದು ಹಬ್ಬ ಅಂತಂದರೆ ದೇವ್ರ ಮೈಕ್ ಹಾಕಿರ್ತಾರೆ, ಗಲಾಟೆ ಮಾಡೋಕ್ಕಾಗಲ್ಲ, ಜನಗಳನ್ನು ಎದುರಾಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಮನೆ ಕಟ್ಟಬೇಡಿ ಅಂತ ಒಂದು ರೂಲ್ ಮಾಡಿದ್ರು. ಯಾವಾಗ? ತುಂಬ ವರ್ಷಗಳ ಹಿಂದೆ. ಅದು ಅವತ್ತು ದೇವಸ್ಥಾನ. ಇವತ್ತು ನೀವು ಮಾಲ್ ಪಕ್ಕದಲ್ಲೂ ಮನೆ ಕಟ್ಟಬೇಡಿ ಅಂತ ಹೇಳ್ಬೋದು. ಸೌಂಡು ಬರುತ್ತೆ, ಜನವೂ ಇರ್ತಾರೆ, ತುಂಬ ಹೊತ್ತಿರ್ತಾರೆ, ಪಾರ್ಕಿಂಗಿಗೆ ಜಾಗ ಸಿಗಲ್ಲ, ಗಲಾಟೆಗಳಿರುತ್ತೆ, ಜನಜಂಗುಳಿ ಇರುವಂಥ ಜಾಗ ಅದು. ಚೌಲ್ಟ್ರಿ ಪಕ್ಕದಲ್ಲಿ ಹಾಗೇನೆ. ಸೊ ಈಗ ಜಾಗ ತೊಂದರೆ ಮಾಡ್ತಾ ಇದೆಯಾ ಅಥವಾ ಆ ಜಾಗಕ್ಕೆ ಸೂಟಬಲ್ ಆಕ್ಟಿವಿಟಿ ತೊಂದರೆ ಮಾಡ್ತಾ ಇದೆಯಾ ನಮಗೆ ಅಂತ. ಸೊ ದೇವಸ್ಥಾನ, ಜನಜಂಗುಳಿ ಇರುವ ಜಾಗ, ಅಥವಾ ಒಂದು ಶಾಪಿಂಗ್ ಮಾಲು, ಅಥವಾ ಒಂದು ಒಳ್ಳೆ ಹೋಟೆಲ್ಲು. ಈಗಂತೂ ಯಾವುದ್ಯಾವುದು ನಮ್ಮ ಊರಲ್ಲೆಲ್ಲ ಒಂದು 100 ಕ್ಯಾಫೆ ಬಂದ್ಬಿಟ್ಟಿದೆ. ಕ್ಯಾಫೆ ಪಕ್ಕದಲ್ಲಿ ಅಂದರೆ ಕಾಫಿ ಶಾಪ್ ಪಕ್ಕದಲ್ಲಿ ಒಂದು 50 ಟೇಬಲ್ಗಳು, ಚೇರುಗಳು ಇರುತ್ತೆ. ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಇರುತ್ತೆ. ಅಕ್ಕಪಕ್ಕದ ಮನೆಯವರಿಗೆ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ಥರದ ಜಾಗಗಳಲ್ಲಿ ಮಾಡಬೇಡಿ ಅಂತ ಹೇಳಿದ್ರು. ಹಾಗಂದ್ರೆ ಅಗ್ನಿ ಮೂಲೆ, ಕುಬೇರ ಮೂಲೆ, ಧನಸುಳ್ಳ ಅಥವಾ ಜ್ಯೋತಿಷಿಗಳು ಏನೋ ಆಧಾರ ಇಲ್ಲದೆ ಮಾತಾಡ್ತಿದಾರ. ಒಂದು 4 ಒಂದು ದೊಡ್ಡ ಸ್ಕ್ವೇರ್ ಜಾಗ ತಗೊಳ್ಳೋಣ, 100x100 ತಗೊಳ್ಳೋಣ. ಆ 100x100ನ್ನ 50x50ಕ್ಕೆ 4 ಮಾಡ್ಬೋದಾ ನಾವು? ಈಗ 100x100ರಲ್ಲಿ ಒಂದು ಕಾರ್ನರ್ ಸೈಟ್ ಬಂದಿದೆ ಅಂತ ಅನ್ಕೊಳ್ಳೋಣ, ನಾರ್ತ್ಗೊಂದು, ಈಸ್ಟ್ಗೊಂದು. ಈಗ 4ನ್ನ ಬೇರೆ ಮಾಡಿದಾಗ ಮೊದಲನೇದು ಈಗ ನಾರ್ತ್ ಈಸ್ಟ್ಗೆ ಬಂದಿದೆಯಲ್ಲ, ಆ ನಾರ್ತ್ ಈಸ್ಟ್ಗೆ ಬಂದಿರೋದ್ರಲ್ಲಿ ನಾರ್ತ್ ಈಸ್ಟ್ ಜಾಗ ಒಂದಿರುತ್ತೆ, ಸೌತ್ ಈಸ್ಟ್ ಜಾಗ ಒಂದಿರುತ್ತಾ? ನಾರ್ತ್ ಈಸ್ಟ್, ಸೌತ್ ಈಸ್ಟ್ ಆಯ್ತಾ? ಪಕ್ಕದ ಸೈಟಿಗೆ ಇವನ ಪಾಯಿಂಟ್ ಯಾವುದು ಸೌತ್ ಈಸ್ಟ್ ಇದೆ ಫಸ್ಟ್ ಒಂದು, ಎರಡನೇ ಒಂದು ಅದೇ ನಾರ್ತ್ ಈಸ್ಟಾ? ಹಾಗಿದ್ರೆ 2 ಬೇರೆ ಬೇರೆ ದಿಕ್ಕಾದು.
ನಾವು ಗುರ್ತಾಕೊಂಡಿದ್ದ ಕಾರಣಕ್ಕೆ. ಅದು ಮೆಂಟಲ್ ಬೌಂಡರಿ, ಲೀಗಲ್ ಬೌಂಡ್ರಿ ಅಷ್ಟೇ. ಈಸ್ಟಿಂದ ಬರೋದು ನಿಮ್ಮ ಮನೆಗೆ ಬೇರೆ ಬೆಳಕು, ನನ್ನ ಮನೆ ಬೇರೆ ಬೆಳಕು ಬರ್ತದಾ? ಬರ್ತಾ? ಇಲ್ಲ. ಸೊ ಹಾಗಾಗಿ ಈಸ್ಟ್ ರೋನಲ್ಲಿ ಏನೇನಿದೆ ಅದೆಲ್ಲ ಒಂದೇ ಬೆಳಕೆ ಬರೋದು, ಒಂದೇ ಬಿಸಿಲೇ ಬರೋದು. ಎದುರುಗಡೆ ಅಡ್ಡ ಇದ್ದರೆ ಅಷ್ಟೇ, ಎದುರುಗಡೆ ಬಿಲ್ಡಿಂಗ್ ಅಡ್ಡ ಬಂದುಬಿಟ್ರೆ ನಮ್ಮ ಮನೆಗೆ ಬೆಳಕು ಬರೋದು, ಬಿಸಿಲು ಬರೋದು ಕಡಿಮೆ ಆಗುತ್ತೆ. ಸೊ ಅಗ್ನಿಮೂಲೆ, ವಾಯುವ್ಯ, ಈಶಾನ್ಯ ಇದೆಲ್ಲ ಉಂಟು, ಪೂರ್ವ ಪಶ್ಚಿಮ ಎಲ್ಲ ಉಂಟು. ಆದರೆ ಇದು ಯಾವುದೋ ಒಂದು ಮನೆಯನ್ನು ನೋಡಿ ಕೊಡುವಂಥದ್ದಲ್ಲ, ಒಂದು ಮನೆಯನ್ನು ನೋಡಿ ಡಿಸೈಡ್ ಮಾಡುವಂಥದ್ದಲ್ಲ, ಅಥವಾ ಒಂದು ಸೈಟನ್ನು ನೋಡಿ ಡಿಸೈಡ್ ಮಾಡುವಂಥದ್ದಲ್ಲ. ಹಾಗಾಗಿ ಈಸ್ಟಿಂದ ನಮಗೆ ಎನರ್ಜೀಸ್ ಬರುತ್ತೆ. ಏನು ಎನರ್ಜಿ ಬರುತ್ತೆ? ಸೂರ್ಯನ ಬಿಸಿಲು, ಬೆಳಕು ಬರುತ್ತೆ. ಸೊ ಹಾಗೆ ಈಸ್ಟಿಗೆ ಬಾಗಿಲಿಟ್ಕೊಳ್ಳಿ ಅಂತ ಹೇಳ್ತಾರೆ. ಬಾಗಿಲೇ ಇಟ್ಕೋಬೇಕಾ ಅಂತಂದರೆ ಏನಿಲ್ಲ, ದೊಡ್ಡ ಕಿಟಕಿ ಕೂಡ ಇಟ್ಕೋಬೋದು. ಕಿಟಕಿ ತೆಗೆದ್ರೆ ಆಯಿತು, ಬಾಗಿಲು ತೆಗೆದ್ರೆ ಆಯಿತು. ಡೆಫಿನೆಟ್ಲಿ ವೆಸ್ಟಿನ ಬಿಸಿಲು ಸ್ವಲ್ಪ ಘಾಟ್ ಜಾಸ್ತಿ, ಪೂರ್ತ ಟ್ರಾವೆಲ್ ಆಗಿರುತ್ತೆ, ಕಾವು ಜಾಸ್ತಿ ಆಗುತ್ತೆ, ಧೂಳು ಇರುತ್ತೆ, ಅಷ್ಟೊತ್ತಿನಲ್ಲಿ ಪೊಲ್ಯೂಷನ್ನು ಇರುತ್ತೆ. ಹಾಗಾಗಿ ವೆಸ್ಟ್ ಬಿಸಿಲನ್ನು ಕ್ಲೋಸ್ ಮಾಡ್ಕೋತಾರೆ. ಈಸ್ಟ್ ಬಿಸಿಲು ಬೆಳಗಿನ ಬಿಸಿಲು, ಹಾಗಾಗಿ ಓಪನ್ ಮಾಡ್ಕೋತಾರೆ. ಬೆಳಗಿನ ಬಿಸಿಲಲ್ಲಿ ಪೊಲ್ಯೂಷನ್ ಇಲ್ಲ, ಡಸ್ಟು ಇಲ್ಲ, ಬೆಳಕು ಬರ್ತದೆ, ಬಿಸಿಲು ಬರ್ತದೆ. ಹಾಗಾಗಿ ಅದನ್ನ ಓಪನ್ ಮಾಡಿ ಇಟ್ಕೊಳ್ಳಿ. ಹಂಗಾದ್ರೆ ನೀವು ಹೇಳೋ ಪ್ರಕಾರ ಪಶ್ಚಿಮ ಮತ್ತು ದಕ್ಷಿಣ ಭಾಗದ ಮೂಲೆ ಇದೆಯಲ್ಲ, ಅದನ್ನ ಕುಬೇರ ಮೂಲೆ ಅಂತೀವಿ. ನೀವು ಹೇಳ್ತೀವಿ ಅಲ್ಲಿ ಸೂರ್ಯ ಕಾದಿರ್ತಾನೆ ಮತ್ತು ಡಸ್ಟ್ ಇರುತ್ತೆ ಅಂತ. ಅದೇನು ಕುಬೇರ ಮೂಲೆ ಆಗ್ತದೆ? ಕುಬೇರ ಮೂಲೆ ಅಂತಂದ್ರೆ ದುಡ್ಡು ಬರುವಂತ ಮೂಲೆ ಅಂತ ಅನ್ಕೋಬಾರ್ದು. ಆ ಕುಬೇರನಿಗೂ ಇದಕ್ಕೂ ಹೋಲಿಸ್ಬಾರ್ದು. ಕುಬೇರನ ಮೂಲೆ ಹೆಸರು ಇಟ್ಟಿದ್ದಾರೆ ಅಂತ ಹೇಳ್ಕೊಳ್ಳಿ, ಸೌತ್ ವೆಸ್ಟ್ ಅಂತ ಇಟ್ಟಿದ್ದಾರೆ ಅಂತ ಹೇಳ್ಕೊಳ್ಳಿ. ನೀವು ಕುಬೇರ ಮೂಲೆನೂ ತೆಗೆದ್ಬಿಡಿ, ಸೌತ್ ವೆಸ್ಟ್. ನಮಗೆ ಸೌತ್ಗೆ ಬರೋವಂಥ ವಿಂಡ್ಸು ಸೌತ್ ವೆಸ್ಟ್ ವಿಂಡ್ಸ್. ಅಲ್ಲಿಂದ ಗಾಳಿ ವಾಪಸ್ ಬರುತ್ತೆ, ಮಳೆ ಬರುತ್ತೆ, ಎಲ್ಲ ಸೌತ್ ವೆಸ್ಟ್ ವಿಂಡ್ಸ್ ಬರೋದ್ರಿಂದ ನಮಗೆ ಅಲ್ಲೇನಾಗತ್ತೆ ಅಂತಂದರೆ ಆ ಭಾಗವನ್ನು ನಾವು ಮುಚ್ಕೊಳ್ಳಿ ಅಂತ ಹೇಳ್ತೀವಿ. ಅಲ್ಲಿ ಸೌತಲ್ಲಿ, ವೆಸ್ಟಲ್ಲಿ ನಾವು ಸಾಧ್ಯ ಆದಷ್ಟು ಮುಚ್ಕೊಂಡಿರ್ತೀವಿ, ಗೋಡೆಗಳನ್ನು, ಕಿಟಕಿಗಳನ್ನು ಹಾಕಿ ಮುಚ್ಚಿರ್ತೀವಿ ಅಷ್ಟೇ. ತುಂಬ ದೊಡ್ಡ ಪ್ರಾಮಿನೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ, ಎಲ್ಲ ದಿಕ್ಕು ಒಂದೇನೆ. ವಾಸ್ತುಶಾಸ್ತ್ರದ ಪ್ರಕಾರ ಸಾಮಾನ್ಯವಾಗಿ ಹೇಳೋದೇನಪ್ಪ ಅಂದರೆ ಉತ್ತರಕ್ಕೆ ಬಾಗಿಲಿರಬೇಕು ಅಥವಾ ಪೂರ್ವಕ್ಕೆ ಬಾಗಿಲಿರಬೇಕು, ಬೇರೆ ಕಡೆಗೆ ಇರಬಾರ್ದು ಅಂತ ಹೇಳಿ. ಹಾಗೆ ಅಲ್ಲದೆ ವಿರುದ್ಧ ದಿಕ್ಕಿಗೆ ಇಟ್ಟಿರೋರೆಲ್ಲ ನಾಶ ಆಗೋಗಿದಾರ ಅಥವಾ ಅವ್ರಿಗೆ ಏಳಿಗೆನೇ ಆಗಿಲ್ವಾ? ಆ ಥರದ ಉದಾಹರಣೆಗಳು ನಿಮ್ಮ ಮುಂದೆ ಇದೆಯಾ? ನನ್ನ ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗು ಸೌತ್ ವೆಸ್ಟಲ್ಲಿ ಓಪನಿಂಗ್ ಇದೆ, ನಾರ್ತ್ ಈಸ್ಟಲ್ಲಿ ಓಪನಿಂಗ್ ಇಲ್ಲ. ನಮ್ಮದು ಈಸ್ಟಲ್ಲೂ ಓಪನಿಂಗ್ ಇಲ್ಲ, ನಾರ್ತಲ್ಲೂ ಓಪನಿಂಗ್ ಇಲ್ಲ, ನಾರ್ತ್ ಈಸ್ಟಲ್ಲೂ ಇಲ್ಲ, ಸೌತ್ ಈಸ್ಟಲ್ಲೂ ಇಲ್ಲ. ನಮ್ಮದು ಸೌತ್ ವೆಸ್ಟಲ್ಲಿ ಓಪನಿಂಗ್ ಇದೆ. ನಾವು ಇದ್ದೀವಪ್ಪ ಇಲ್ಲಿ. ನನ್ನ ಪಕ್ಕದ ಬಿಲ್ಡಿಂಗ್, ನನ್ನ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಇದೆಯಲ್ಲ, ಅದು ಹಾಗೆ ಇದೆ. ಮೆಟ್ಲುಗಳು ನಾರ್ಮಲಿ ವಾಸ್ತು ರೂಲ್ ಏನು ಹೇಳುತ್ತೆ ಅಂತಂದರೆ, ಪುಸ್ತಕದ ರೂಲ್ ಏನು ಹೇಳುತ್ತೆ ಅಂದರೆ, ನೀವು ಸೌತ್ನಿಂದ ನಾರ್ತ್ಗೆ ಅಪ್ ಹತ್ತಬೇಡಿ ಅಂತ ಹೇಳುತ್ತೆ. ಸೌತ್ನಿಂದ ನಾರ್ತ್ಗಾದರೆ ಡೌನ್ ಇಡಿ ಅಥವಾ ಈಸ್ಟ್ಗಾದರೆ ಡೌನ್ ಇರಲಿ ಅಂತ ಹೇಳುತ್ತೆ. ಆದರೆ ನನ್ನ ಬಿಲ್ಡಿಂಗ್ ಇರೋದೇ ಹಾಗೆ, ನನ್ನ ಕಟ್ಟಕ್ಕೆ ಸಾಧ್ಯ ಇರೋದೇ ಹೀಗೆ. ಸೊ ನನಗೆ ಏನೂ ಆಗಿಲ್ಲ. ಆ ಬಿಲ್ಡಿಂಗಲ್ಲಿ 16 ವರ್ಷ ಆಯಿತು. ನಾನು 16 ವರ್ಷದಲ್ಲಿ ನನಗೆ ವ್ಯಾಪಾರಿ ಕನೆಕ್ಟೆಡ್ ಏನೇನು ತೊಂದರೆಗಳು ಬರುತ್ತೋ ಬಂದಿದೆ. ಅದು 16 ವರ್ಷ ನಾನು ಈಸ್ಟ್ಗೆ ಇಟ್ಕೊಂಡಿದ್ರು ಬಂದಿರೋದು, ವೆಸ್ಟ್ಗೆ ಇಟ್ಕೊಂಡಿದ್ರು ಬಂದಿರೋದು. ಅನುಕೂಲ ಹೇಗಿದೆ ನನಗೆ ಕಟ್ಟುವಾಗ ಇದೇ ಅನುಕೂಲ ಇರೋದು. ಹಾಗಾಗಿ ಅದನ್ನೇ ಕಟ್ಟಿದ್ದಾರೆ. ನಾನು ಬಾಡಿಗೆಗೆ ಬಂದವನು. ಸೊ ನನಗೇನೂ ತೊಂದರೆ ಆಗಿಲ್ಲ. ಈ ಸಾಮಾನ್ಯವಾಗಿ ಒಂದು ನಂಬಿಕೆ ಇದೆ, ಕೆಲವು ಡಾಕ್ಟರ್ಗಳು ಮುಟ್ಬಿಟ್ರೆ ಏನೇ ಮಾತ್ರೆ ಕೊಟ್ಟರೆ ಅವ್ರಿಗೆ ಮಾನಸಿಕವಾಗಿ ಅನ್ಸ್ಬಿಡ್ತಾರೆ, ನನಗೆ ಡಾಕ್ಟರ್ ಮಾತ್ರೆ ಕೊಟ್ಟಿದ್ದಾರೆ, ವಾಸಿ ಆಗಿದೆ. ಆ ಥರದ್ದು ಏನಾದ್ರು ಮಾನಸಿಕವಾದ ಪರಿಣಾಮಗಳು ಆ ಮನೆಯಲ್ಲಿ ವಾಸ ಮಾಡೋವರಿಗೆ ವಾಸ್ತುಶಾಸ್ತ್ರ ಹೇಳ್ದ ನಾನು ಅದು ಮಾಡಿದೆ ಅದಕ್ಕೆ ಸರಿ ಆಯಿತು ಅನ್ನುವ ಕಥೆ ಏನಾದ್ರು ಆ ಥರದ್ದು ಅನ್ಸುತ್ತಾ? ಅದನ್ನು ಪ್ಲೆಸಿಬೋ ಎಫೆಕ್ಟ್ ಅಂತ ಕರೀತಾರೆ ಮಾತ್ರೆಗಳ ವಿಷಯದಲ್ಲಿ ಬಂದಾಗ. ನಮ್ಮ BM ಹೆಗ್ಡೆ ಅವರು ಚೆನ್ನಾಗಿ ಹೇಳ್ತಾರೆ, ಯಾರಿಗೋ ಮಾತ್ರೆ ಬದಲು ಒಂದಷ್ಟು ಪೇಪರನ್ನು ಮುಚ್ಚಿಟ್ಬಿಟ್ಟು ಕೊಟ್ರಂತೆ, ಅವ್ನು ನುಂಗದ್ನಂತೆ, ಅದಾದಮೇಲೆ ನನಗೆ ಚೆನ್ನಾಗಿದೆ ಅಂತ ಹೇಳದ್ನಂತೆ. ಅದನ್ನು ಪ್ಲೆಸಿಬೋ ಎಫೆಕ್ಟ್ ಅಂತ ಕರೀತಾರೆ. ಆ ಪ್ಲೆಸಿಬೋ ಎಫೆಕ್ಟ್ ನಮಗೆ ಕೂಡ ಉಂಟು. ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಒಬ್ಬ ತನ್ನ ಊರಿನಿಂದ ಒಂದು 50 ಕಿಲೋಮೀಟರ್ ಆಚೆ ಒಂದು ರಿಸಾರ್ಟ್ ಮಾಡಬೇಕು ಅಂತ ಇರ್ತಾನೆ. ಒಳ್ಳೆ ಜಾಗ ಇರುತ್ತೆ, ಫಲವತ್ತಾದ ಜಾಗ ಇರುತ್ತೆ. ಅಲ್ಲಿ ರಿಸಾರ್ಟ್ ಮಾಡಿದ್ರೆ ನಂಗೆ ಅನುಕೂಲ ಆಗುತ್ತೆ, ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಅವನು ರಿಸಾರ್ಟ್ ಮಾಡೋಕ್ಕೆ ಹೊರಡ್ತಾನೆ. ಅವ್ರ ಸ್ನೇಹಿತರೆಲ್ಲ ಹೇಳ್ತಾರೆ, ಒಬ್ಬರು ವಾಸ್ತು ಕನ್ಸಲ್ಟೆಂಟ್ನ ಕರ್ಕೊಂಡೋಗಿ ಅವ್ರನ್ನ ಕೇಳಿಬಿಟ್ಟು ನೀನು ವಾಸ್ತು ಹೇಳು, ವಾಸ್ತು ಪ್ರಕಾರ ನೀನು ರಿಸಾರ್ಟ್ ಮಾಡು ಅಂತ.
ಇವನು ಅವ್ರನ್ನ ಕರ್ಕೊಂಡು ಬರ್ತಾನೆ, ಕಾರಲ್ಲಿ ತಾನೇ ಡ್ರೈವ್ ಮಾಡ್ಕೊಂಡು ಬರ್ತಾನೆ. ಬರೋವಾಗ ಒಂದು 2-3 ಕಡೆ, ಒಂದು ಕಡೆ ಹಸು ಅಡ್ಡ ಬರುತ್ತೆ, ನಿಲ್ಲಿಸ್ತಾನೆ. ಇನ್ನೊಂದು ಕಡೆ ಮಕ್ಕಳು ಓಡಿ ಬರ್ತಾ ಇರ್ತಾರೆ, ನಿಲ್ಲಿಸ್ತಾನೆ. ಅದಾದಮೇಲೆ ತನ್ನ ರಿಸಾರ್ಟ್ ಗೇಟ್ ಹತ್ರ, ಅಂದರೆ ಆ ತೋಟದ ಗೇಟ್ ಹತ್ರ ಬರ್ತಾನೆ. ಗೇಟ್ ಹತ್ರ ಬಂದಾಗ ತಕ್ಷಣ ನಿಲ್ಲಿಸ್ತಾನೆ. ಏನಂದ್ರೆ ಅಲ್ಲಿ ಮಕ್ಕಳು ಒಂದಷ್ಟು ಮಾವಿನ ಹಣ್ಣುಗಳನ್ನು ಕಿತ್ತಾ ಇರ್ತಾರೆ. ಇವನು ನಿಲ್ಲಿಸ್ತಾನೆ, ಹೋಗಿ ಓಡಿಸಲ್ಲ, ಅಲ್ಲಿ ಓಡಿಸಿ ಗಲಾಟೆ ಮಾಡಲ್ಲ. ಪಕ್ಕದವರು ಅಸ್ಟ್ರಾಲಜರ್ ಕೇಳ್ತಾರೆ, ನಿಮ್ಮ ಮನೆ ಮಾವಿನ ಹಣ್ಣು ಕಿತ್ಕೊಂಡು ಕಿತ್ತುತ್ತಾ ಇದ್ದಾರೆ, ಕಳ್ತನ ಮಾಡ್ತಾ ಇದ್ದಾರೆ, ನೀವು ಓಡಿಸ್ತಾ ಇಲ್ವಲ್ಲ ಅಂತ. ನಾನೀಗ ಗಾಬರಿಯಿಂದ ಒಳಗೆ ಹೊರಟೋದ್ರೆ, ಮಗು ಬಿದ್ದೋದ್ರೆ, ಆ ಮಗು ಬಿದ್ದ ತಕ್ಷಣ ಆ ಮಗು ಗಾಯ ಆದರೆ ನಂಗೆ ಹೋದರೆ ಒಂದು ಹಣ್ಣು, ಆದರೆ ಮಗು ಗಾಯ ಆದರೆ ಮೈಯೆಲ್ಲ ಹೋಗುತ್ತೆ, ಫ್ರ್ಯಾಕ್ಚರ್ ಆಗ್ಬೋದು. ಹಾಗಾಗಿ ಆ ಮಗು ಕಿತ್ಕೊಂಡು ಹೋಗಲಿ, ಪರವಾಗಿಲ್ಲ, ಇದು ನಂದೇನಲ್ಲ. ಅವನು ಒಳಗೆ ಬರ್ತಾನೆ, ವಾಸ್ತವನ ಹೇಳ್ತಾನೆ, ನಿನ್ನ ಈ ಜಾಗಕ್ಕೆ ವಾಸ್ತು ನೋಡುವ ಅವಶ್ಯಕತೆ ಇಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾನೆ, ನೀ ಬರೋವಾಗ 3 ಇನ್ಸ್ಟೆನ್ಸಸ್ ನೋಡಿದೆ. ಒಂದು ಇನ್ಸ್ಟೆನ್ಸಲ್ಲಿ ಹಸು ಬರ್ತಾಯಿತ್ತು, ನೀನು ಆರಾಮಾಗಿದ್ದೆ, ತಡೆದೆ. 2ನೇ ಇನ್ಸ್ಟೆನ್ಸಲ್ಲಿ ಮಕ್ಕಳು ಓಡಿ ಬರ್ತಾಯಿದ್ರು, ನೀನು ಆವಾಗಲೂ ಬ್ರೇಕ್ ಹಾಕಿದೆ. 3ನೇದು ಬಂದಾಗ ಮಕ್ಕಳು ಕಿತ್ಕೊಂಡು ತಿಂತಾಯಿದ್ರು, ಆ ಹಣ್ಣು ಕಿತ್ಕೊಂಡು ತಿಂತಾ ಇದ್ದಾಗ ನಿನ್ನ ಮನಸ್ಥಿತಿ ನೋಡಿದೆ. ಈ ಮನಸ್ಥಿತಿ ಇರಬೇಕಾದ್ರೆ ಈ ವಾಸ್ತು ಏನೂ ಪರಿಣಾಮ ಬೀರಲ್ಲ. ನೀವು ಹೇಳಿದ್ದಕ್ಕೆ ಅದಕ್ಕೆ ನಿಮ್ಮ ಪ್ರಕಾರ ಮಾನಸಿಕ ದೌರ್ಬಲ್ಯವನ್ನ ಎನ್ಕೇಸ್ ಮಾಡ್ಕೊಳ್ಳುವಂತ ಒಂದು ಪ್ರಕ್ರಿಯೆ ವಾಸ್ತುಶಾಸ್ತ್ರ. ವಾಸ್ತು ಉಂಟು. ಈ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಈಗ ಇಲ್ಲಿ ಗಾಳಿನೇ ಬರ್ದೆ, ಬೆಳಕೆ ಇಲ್ಲದೆ ಇದ್ದರೆ ನನ್ನ ಮನಸ್ಥಿತಿ ಏನಾಗುತ್ತೆ? ಮಂಕಾಗ್ತೀವಿ. ಯಾವುದೇ ನಿಮ್ಮ ಮನೆ ಒಂದು ರೂಮಲ್ಲಿ ಕಿಟಕಿ ಕ್ಲೋಸ್ ಮಾಡಿಬಿಡಿ, ಆಕ್ಸಿಜನ್ನು ಇಲ್ಲ, ಫುಲ್ ನಾವು ಬ್ರೀತ್ ಮಾಡಿರೋ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಅಲ್ಲೇ ಇದೆ, ಕಿಟಕಿ ಓಪನ್ ಮಾಡಿಲ್ಲ, ಎ ಸಿನೂ ಇಲ್ಲ, ಬೆಳಕು ಇಲ್ಲ, ಗಾಳಿನೂ ಇಲ್ಲ, ಬಿಸಿಲು ಬಂದಿಲ್ಲ, ಮಂಕಾಗ್ತಾ ಬರ್ತೀವಿ. ಅಂದರೆ ಏನಾಗುತ್ತೆ? ಆಕ್ಸಿಜನ್ ಡ್ರೈನ್ ಆಗ್ತಾ ಬರುತ್ತೆ, ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ನಿಂತೋಗುತ್ತೆ, ನನ್ನ ಯೋಚನಾ ಲಹರಿ ಚೇಂಜ್ ಆಗಿಬಿಡುತ್ತೆ. ಈಗ ಯಾರೋ ಪ್ರಕೃತಿಯಲ್ಲಿ ಇರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ತೆಗಿತಾರೆ. ನಾವು ಯಾಕೆ ರಿಸಾರ್ಟ್ಗಳಿಗೆ ಹೋಗ್ತೀವಿ, ಯಾಕೆ ದೂರದ ಊರುಗಳಿಗೆ ಹೋಗ್ತೀವಿ, ಮಡಿಕೇರಿಗೆ ಹೋಗ್ತೀವಿ, ಯಾಕೆ ಅಂತಂದರೆ ಅಲ್ಲಿ ಪ್ರಕೃತಿ ಇನ್ನೂ ಚೆನ್ನಾಗಿದೆ ಅಂತ. ಗಾಳಿ, ಬೆಳಕು, ನೀರು, ಭೂಮಿ ಚೆನ್ನಾಗಿದೆ ಅಂತ. ಅದೇ ವಾತಾವರಣವನ್ನು ನಾವು ಮನೇಲಿ ಸೃಷ್ಟಿ ಮಾಡ್ಕೊಳಕ್ಕಾಗಲ್ವಾ? ಯಾವಾಗ ಅದನ್ನು ನಾನು ವಾಸ್ತು ಅಂತ ಕರಿತೀನಿ, ಅಥವಾ ಅದನ್ನೇ ವಾಸ್ತು ಅಂತ ನಮ್ಮ ಹಿಂದಿನವರೆಲ್ಲ ಹೇಳಿದ್ದು. ಇವಾಗ ಪ್ರತಿ ಬಿಲ್ಡಿಂಗಲ್ಲಿ ಗ್ಲಾಸ್ ಹಾಕ್ಬಿಡ್ತಾರೆ. ಗ್ಲಾಸ್ ಹಾಕಿದ ತಕ್ಷಣವೇ ಬಿಲ್ಡಿಂಗ್ ಆಚೆ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಗ್ಲಾಸ್ ಹಾಕ್ತಾರೆ. ಗ್ಲಾಸ್ ಹಾಕಿದ ತಕ್ಷಣವೇ ಗ್ಲಾಸ್ ಹೀಟನ್ನು ಹಿಡಿದಿಟ್ಕೊಳ್ಳುತ್ತೆ. ಒಳಗಡೆ ಅವಾಗ ಎ ಸಿ ಹಾಕಲೇಬೇಕಾಗತ್ತೆ, ಎನರ್ಜೀಸ್ ಖರ್ಚು ಜಾಸ್ತಿ ಆಗುತ್ತೆ. ಇದನ್ನೇ ನಾವು ಗ್ರೀನ್ ಬಿಲ್ಡಿಂಗ್ಸ್ ಅಂತಲೇ ಕರಿತೀವಿ. ಒಂದು ಬಿಲ್ಡಿಂಗ್ ಹೇಗಿರ್ಬೇಕಂತಂದರೆ, ಹಿಂದಿನ ಕಾಲದ ನಮ್ಮ ಹೆರಿಟೇಜ್ ಬಿಲ್ಡಿಂಗ್ಸನ್ನು ನೋಡ್ಬೋದು. ಒಂದೊಂದು ಗೋಡೆ 1.5 ಅಡಿ 2 ಅಡಿ ಗೋಡೆ ಇರೋದು, ಅಲ್ಲಿ ಎ ಸಿ ಆಗೇ ವರ್ಕ್ ಆಗೋದು. ತುಂಬ ಬಿಸಿಲು ಬರ್ತಾ ಇರಲಿಲ್ಲ ಒಳಕ್ಕೆ, ತುಂಬ ಚಳಿನೂ ಆಗ್ತಾ ಇರಲಿಲ್ಲ, ಒಳಗಡೆ ಒಂದು ಒಳ್ಳೆ ಎನರ್ಜೀಸ್ ಇರೋದು. ಬಾಗಿಲುಗಳು ದೊಡ್ಡ ಬಾಗಿಲುಗಳಿರೋದು 2 ರೀತಿ, ಒಂದು ಈ ಕಡೆ ಬಾಗಿಲಿರೋದು, ಇನ್ನೊಂದು ಮೇಲ್ಗಡೆನೂ ಕೂಡ ವೆಂಟಿಲೇಷನ್ಗಿರೋದು. ಅವಾಗ ಏನಾಗ್ತಾಯಿತ್ತು, ಒಳಗಡೆ ವೆಂಟಿಲೇಷನ್ ತುಂಬ ಚೆನ್ನಾಗಿ ಆಗ್ತಾಯಿತ್ತು, ಯಾವಾಗಲೂ ಒಳ್ಳೆ ಆಕ್ಸಿಜನ್ ಅಲ್ಲಿ ಇರ್ತಾ ಇತ್ತು. ಸುತ್ತಮುತ್ತ ಬಿಲ್ಡಿಂಗ್ಗಳ ಸುತ್ತಮುತ್ತ ಜಾಗ ಕೊಡ್ತಾಯಿದ್ರು. ಅದನ್ನು ಆ ಜಾಗ ಸರ್ಕ್ಯುಲೇಷನ್ ಆಫ್ ಏರ್ ಆ್ಯಂಡ್ ಎನರ್ಜೀಸ್ ಅಂತ ಕರಿತಾ ಇದ್ರು. ಒಂದು ಬಿಲ್ಡಿಂಗ್ ಒಳಗಡೆ ನನಗೆ ಆ ಬಳಸಿರುವಂತಹ ಪದಾರ್ಥ ಏನಿದೆ, ಅದರ ಜೊತೆಗೆ ನನಗೆ ವೆಂಟಿಲೇಷನ್ಗೆ ಏನು ವ್ಯವಸ್ಥೆ ಇದೆ, ಅದರ ಜೊತೆಗೆ ಬಿಸಿಲು ಬರೋಕ್ಕೆ ಏನು ವ್ಯವಸ್ಥೆ ಇದೆ, ಇದೆಲ್ಲವೂ ಚೆನ್ನಾಗಿದ್ದರೆ ನನ್ನ ಬ್ರೈನ್ ವರ್ಕ್ ಆಗುತ್ತೆ. ಈಗ ಡೈಜೆಷನ್ ಆಗಬೇಕು, ಒಳ್ಳೆ ಆಕ್ಸಿಜನ್ ಮನೆ ಒಳಗೆ ಬರ್ತಾ ಇದ್ದರೆ ನನಗೆ ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ. ಆಕ್ಸಿಜನ್ ಇದ್ದರೆ ನನ್ನ ಕಣ್ಣು ಚೆನ್ನಾಗಿ ಕಾಣುತ್ತೆ, ಬ್ರೈನ್ ಚೆನ್ನಾಗಿ ವರ್ಕ್ ಆಗುತ್ತೆ, ಕಿವಿ ಕೇಳುತ್ತೆ, ಚುರುಕಾಗಿರ್ತೀವಿ. ಅದು ವಾಸ್ತು. ಆ ವಾಸ್ತು ಇದ್ದೇ ಇದೆ, ಅದು ಪ್ರಕೃತಿಯ ವಾಸ್ತು. ಆದರೆ ನಾವು ಅಂದ್ಕೊಂಡಿದ್ದೀವಲ್ಲ, ಈ ವಾಸ್ತುವಿಗೆ ತುಂಬ ಭಿನ್ನತೆ ಇದೆ. ಇದಿಲ್ಲದೆ ಇದ್ದರೆ ಬಾಕಿಯವರೆಲ್ಲ ಹಾಳಾಗ್ಬಿಡ್ತಾರೆ ಅಂತ. ನನಗೆ ಒಬ್ಬರು ವಾಸ್ತು ಕನ್ಸಲ್ಟೆಂಟ್ ಗೊತ್ತಿದ್ರು. ಅವರು ಪ್ರತಿ ಮನೆಗೆ ಹೋಗ್ಬಿಟ್ಟು ವಾಸ್ತು ಹೇಳ್ಬಿಟ್ಟು ಬರೋರು. ಅವ್ರು ಏನೋ ಪುಸ್ತಕದಲ್ಲಿ ಒಂದು ಓದಿದ್ರು, ಯಾರ್ದೋ ಪುಸ್ತಕ ಓದಿದ್ರು, ಆ ಪುಸ್ತಕದ ಪ್ರಕಾರ ಹೀಗಿಲ್ಲದೆ ಇದ್ರೆ ನಿನ್ನ ಮನೆ ನಾಶ ಆಗೋಗುತ್ತೆ ಅಂತ ಹೇಳಿದ್ರು. ಆದರೆ ಆ ಮನೆ ಇವತ್ತಿಗೂ ಚೆನ್ನಾಗಿದೆ. ಆದರೆ ಯಾರು ವಾಸ್ತು ಹೇಳಿದ್ರು, ಅವರ ಮನೆಯಲ್ಲಿ 4 ಜನ ಇದ್ರು, 4 ಜನ ಸತ್ತೋಗಿದ್ದಾರೆ. ಏನು ತುಂಬ ಸಾಯುವಂಥ ಏಜ್ ಆಗಿರಲಿಲ್ಲ. ಯಾಕೆ ಹೀಗೆ? ಅವರಿಗೆ ಗೊತ್ತಿದ್ದ ಜ್ಞಾನ ಅಷ್ಟೇ. ವಾಸ್ತುನಲ್ಲಿ ನನ್ನ ಗುರುಗಳು ಹೇಳ್ಕೊಟ್ಟದ್ದು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅಂತ ಒಂದು ಶ್ಲೋಕ ಇದೆ. ಸತ್ಯವನ್ನು ಹೇಳು, ಆದರೆ ಅದಕ್ಕಿಂತ ಜಾಸ್ತಿ ಪ್ರಿಯವಾದದ್ದನ್ನು ಹೇಳು ಅಂತ. ನಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಅಂದರೆ ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ಅಂತ. ಈಗ ಮನೆ ಒಳಗೆ ಗೊತ್ತಾಗತ್ತೆ, ಈ ಮನೆ ಒಳಗಡೆ ಏನು ಚೆನ್ನಾಗಿಲ್ಲ ಗೊತ್ತಾಗತ್ತೆ.
ತಕ್ಷಣ ಹೇಳಿದ ತಕ್ಷಣ ಅವ್ರ ಮನೆಗೆ ಏನಾಗುತ್ತೆ, ಅವ್ರ ಮನಸ್ಸಿಗೆ ಏನಾಗುತ್ತೆ, ಮನೇಲಿ ಇರೋರಿಗೆಲ್ಲ ನಾನು ಯಾಕಾದರೂ ಈ ಮನೆ ಕಟ್ಟಿದ್ನೋ ಅಂತ ಅನ್ನಿಸ್ಬಿಡುತ್ತೆ. ಹಂಗೆ ಅನ್ನಿಸ್ಬಾರ್ದು. ಅವ್ರ ಬಾಡಿಗೆ ಮನೇಲಿರಲಿ, ಸ್ವಂತ ಮನೇಲಿರಲಿ, ಸ್ವಲ್ಪ ತಪ್ಪುಗಳು ಆಗಿರಲಿ ಪರವಾಗಿಲ್ಲ, ನೀ ಮನೆಯಲ್ಲಿ ನೀನು ಚೆನ್ನಾಗಿರ್ತೀಯ ಅಂತ ಹೇಳಿದ್ರೆ ಆ ಹೇಳುವವರ ಎಫೆಕ್ಟು ಅವ್ರ ಮೇಲೆ ಬಿದ್ದೇ ಬೀಳುತ್ತೆ. ಒಂದು ಗೃಹ ಪ್ರವೇಶ ನಂಗೆ ಗೊತ್ತಿರೋವ್ರದ್ದು ಗೃಹ ಪ್ರವೇಶ ಆಯಿತು. ತುಂಬ ಕಷ್ಟಪಟ್ಟು ಕಟ್ಟಿದ್ರು, ಸಾಲ ಮಾಡಿದ್ರು, ಮಕ್ಕಳು ತುಂಬ ಚಿಕ್ಕವರು. ಅವರ ಮನೆಯ ಇನ್ನೊಬ್ಬರು ಹಿರಿಯರು ಬಂದರು. ಆ ಹಿರಿಯರು ಈ ಮನೆ ಬಾಗಿಲು ಹಿಂಗ ಇಡೋದು, ಗೇಟ್ ಇಲ್ಲ ಇಡೋದು ಅಂತ ಹೇಳಿಬಿಟ್ರು. ಯಾವತ್ತಿನ ದಿನ? ಗೃಹ ಪ್ರವೇಶದ ದಿನ. ಅವ್ರು ನಂಬಲಿಲ್ಲ. ನೋಡಪ್ಪ, ತುಂಬ ಕಷ್ಟಪಟ್ಟು ಕಟ್ಟಿದ್ದೀನಿ, ಒಳ್ಳೆ ಮಾತುಗಳು ಹೇಳೋಗಿದ್ರೆ ಒಳಗೆ ಬಾ, ಇಲ್ಲದೆ ಇದ್ರೆ ದಯವಿಟ್ಟು ನೀನು ಹೊರಗೆ ಹೊರಟ್ಬಿಡು, ಇದನ್ನು ಹೇಳಿದ್ರು. ಆ ಮನೆ ಇವತ್ತಿಗೂ ಚೆನ್ನಾಗಿದೆ. ಅಲ್ಲಿ ಮನೆ ಗೇಟು ಬಾಗಿಲು ಅಲ್ಲ ಇಂಪಾರ್ಟೆಂಟ್, ಅದಕ್ಕೆ ಎಮೋಷನ್ಸ್ ಇಲ್ಲ. ಎಮೋಷನ್ಸ್ ಯಾರಿಗಿದೆ? ಒಳಗೆ ವಾಸ ಮಾಡುವವರಿಗಿರಬೇಕು. ಎಂಥ ಎಮೋಷನ್ಸ್ ಇರಬೇಕು? ಒಳ್ಳೆ ಎಮೋಷನ್ಸ್ ಇರಬೇಕು. ನಾನು ಇವಾಗ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹರಿಸಿದ್ರೆ ನಿಮ್ಮ ಇಮೇಜು ನಿಮ್ಮ ಮೊರೆಯಲ್ಲೂ ಜಾಸ್ತಿ ಆಗತ್ತೆ, ನಿಮ್ಮ ಮನಸ್ಥಿತಿ ಚೆನ್ನಾಗಾಗತ್ತೆ. ನಿಮ್ಮ ಮನಸ್ಥಿತಿ ಚೆನ್ನಾಗಾದಾಗ ಒಂದು ಆರೋಗ್ಯಕ್ಕೂ ಬರ್ತೀವಿ, ನೀವು ಮಾಡೋ ಕೆಲಸಗಳೆಲ್ಲವೂ ಸಫಲ ಆಗುತ್ತೆ.